ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ಪ್ರಥಮದಲ್ಲಿ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಯಡೂರು ಕ್ಷೇತ್ರದ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಗೆ ಶರಣೆಂದು ವೇದಮಾತೆಗೆ, ಆ ವೇದಮಾತೆಯ ಪಾದಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಯಡೂರು ಪಾಠಶಾಲೆಯೊಳಗೆ ತಾವೆಲ್ಲರೂ ವೇದ ವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕಾಗಿ ಬಂದಿದ್ದೀರಿ. ಈ ವೇದ ವಿದ್ಯೆಯಲ್ಲಿ ವಿಶೇಷವಾಗಿರುವಂತಹ ಪದ್ಧತಿಗಳು, ವಿಶೇಷವಾಗಿರುವಂಥ ರೂಲ್ಸ್ಗಳನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅದರಲ್ಲಿ ಕೂಡ ಈಗಾಗುವಂಥ ಪಾಠ ಅದು ಶ್ರೀರುದ್ರ. ಈ ಶ್ರೀರುದ್ರಂ ಅನ್ನುವಂತಹ ಒಂದು ವಿಶೇಷವಾಗಿರುವಂಥ ಶಿವನ ಮಂತ್ರ. ಈ ಮಂತ್ರ 4 ವೇದಗಳಲ್ಲಿ ಹೃದಯ ಭಾಗವಾಗಿರುವಂಥ ಯಜುರ್ವೇದ. ಆ ಯಜುರ್ವೇದದಲ್ಲಿ ಹೃದಯ ಭಾಗ ಅಂದರೆ ಈ ರುದ್ರ. ಆ ಯಜುರ್ವೇದಗಳಲ್ಲಿ, ಈ ಯಜುರ್ವೇದದಲ್ಲಿ ಪಂಚಮ ಪ್ರಪಾಠಕದಲ್ಲಿ ಬರುವಂಥದ್ದು ಈ ನಮಕ. ಆನಂತರ ಸಪ್ತಮ ಪ್ರಪಾಠಕದಲ್ಲಿ ಬರುವಂತಹ ಮಂತ್ರ ಅಂದರೆ ಚಮಕ. ಈ ನಮಕ ಮತ್ತು ಚಮಕಗಳ ಸಮ್ಮಿಲನವನ್ನು ರುದ್ರಂ ಅನ್ನುವಂಥ ಹೆಸರಿನಿಂದ ಕರೆದರು. ಈ ರುದ್ರದಲ್ಲಿ ವಿಶೇಷವಾಗಿ ಶಿವನಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡುವಂತಹ ಸ್ತೋತ್ರಗಳು ಈ ರುದ್ರದಲ್ಲಿ ಕಂಡುಬರ್ತವೆ. ಮೊದಲಿಗೆ 11 ಅನುವಾಕಗಳು ಈ ನಮಕ, ಆನಂತರ 11 ಅನುವಾಕಗಳು ಚಮಕ. ನಮಕ ಮತ್ತು ಚಮಕಗಳು ಅನ್ನುವಂಥ 2 ಭಾಗವಾಗಿ ಈ ರುದ್ರವನ್ನು ವಿಂಗಡಣೆ ಮಾಡಿದರು. ಈ ವಿಶೇಷವಾಗಿರುವಂಥ ರುದ್ರ ಮಂತ್ರಗಳಲ್ಲಿ ಬಹಳ ಅತ್ಯದ್ಭುತವಾಗಿರುವಂಥ ಶಕ್ತಿ ತುಂಬಿಕೊಂಡಿರೋದ್ರಿಂದ ನಾವೆಲ್ಲರೂ ಇದನ್ನು ಭಾಳ ಜಾಗ್ರತೆಯಿಂದ, ಬಹಳ ಶ್ರದ್ಧೆಯಿಂದ ಕಲಿಬೇಕಾಗಿರುವಂಥದ್ದು. ಆ ಮಂತ್ರಗಳಲ್ಲಿ ತಪ್ಪುಗಳನ್ನು ನಾವು ಉಚ್ಚಾರ ಮಾಡಿದೀವಿ ಅಂದ್ರೆ, ಆ ಮಂತ್ರವನ್ನು ತಪ್ಪು ಹೇಳಿದೀವಂದ್ರೆ ಅದರಿಂದ ಆಗುವಂತಹ ದುಷ್ಪ್ರಭಾವಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ವೇದ ವಿದ್ಯೆಯನ್ನು, ಈ ರುದ್ರದ ಮಂತ್ರಗಳನ್ನು ಗುರುಮುಖೇನವಾಗಿ ಕಲಿಯುವಂಥದ್ದು ಅನೇಕ ಪ್ರಾಚೀನ ಕಾಲದಿಂದ ಬಂದಿರುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಯಡೂರು ಪಾಠಶಾಲೆಗೆ ಗುರುಮುಖೇನ ವೇದ ವಿದ್ಯೆಯನ್ನು ಕಲೀಲಿಕ್ಕಾಗಿ ಬಂದಿದ್ದೀರಿ. ಈಗ ತಮಗೆ ನಡೆಯುವಂತಹ ಪಾಠ ಅಂದರೆ ಶ್ರೀರುದ್ರ. ಈ ಶ್ರೀರುದ್ರವನ್ನು ನೀವೆಲ್ಲರೂ ಬಹಳ ಭಕ್ತಿ ಶ್ರದ್ಧೆಯಿಂದ ಕಲಿಬೇಕಾಗ್ತದೆ. ಶ್ರೀರುದ್ರದೊಳಗೆ ನಮಕ ಮತ್ತು ಚಮಕ ಅನ್ನುವಂಥ 2 ಭಾಗ ಅಂತ ಹೇಳಿದೀವಿ. ಈ ನಮಕ ಅಂದರೆ ಆ ಶಿವನಿಗೆ ನಾವು ನಮಸ್ಕಾರವನ್ನು ಅರ್ಪಣೆ ಮಾಡೋದು. ಶಿವನಿಗೆ ನಮಸ್ಕಾರವನ್ನು ಸ್ತೋತ್ರದ ಮೂಲಕವಾಗಿ ಅರ್ಪಣೆ ಮಾಡೋದು. ಆನಂತರ ಚಮಕದಲ್ಲಿ ನಮ್ಮ ಜೀವನಕ್ಕೆ ಅವಶ್ಯವಾಗಿರುವಂತಹ, ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಪ್ರಾಣಿಗೆ ಅಥವಾ ಭೂಲೋಕದಲ್ಲಿ ಜೀವಿಸುವಂಥ ಎಲ್ಲ ಚರಾಚರ ಜೀವಿಗಳಿಗೂ ಕೂಡ ಅವಶ್ಯವಾಗಿರುವಂತಹ ಪೂರೈಕೆಗಳಿಗಾಗಿ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನಮಗೆ ದಯಪಾಲಿಸು, ನಮಗೆ ಆಶೀರ್ವಾದ ರೂಪದಲ್ಲಿ ನಮ್ಮ ಕೋರಿಕೆಗಳನ್ನು, ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನೀನು ಉಪಲಬ್ಧ ಮಾಡು ಅನ್ನುವಂತಹ ವಿಶೇಷ ಕೋರಿಕೆಯೊಂದಿಗೆ ಸ್ತೋತ್ರ ಮಾಡುವುದೇ ಈ ಚಮಕ. ಹೀಗೆ ನಮಕ ಮತ್ತು ಚಮಕಗಳ ಸಮ್ಮಿಲನವಾಗಿ ಈ ರುದ್ರವನ್ನು ನಾವು ಪಠನೆ ಮಾಡಬೇಕಾಗ್ತದೆ. ಈ ರುದ್ರದ ನಮಕದಲ್ಲಿ ನಾವು ವಿಶೇಷವಾಗಿರುವಂಥ ಶಬ್ದಗಳನ್ನ ಪುನಃ ಉಚ್ಚಾರ ಮಾಡಬೇಕಾಗ್ತದೆ. ನಮಕದಲ್ಲಿ ನಮೋ ನಮೋ ಅನ್ನುವಂಥ ಶಬ್ದವನ್ನು ನಾವು ಉಚ್ಚಾರ ಮಾಡ್ತೀವಿ. ನಮಕದಲ್ಲಿ ಸುಮಾರು 153 ಸಾರಿ ನಮೋ ನಮೋ ಅನ್ನುವಂತಹ ಶಬ್ದವನ್ನು ಉಚ್ಚಾರ ಮಾಡಿದರೆ, ಚಮಕದಲ್ಲಿ 350 ಸಾರಿ ನಾವು ಚಮೆ ಅನ್ನುವಂಥ ಶಬ್ದವನ್ನು ಉಚ್ಚಾರ ಮಾಡ್ತೀವಿ. ಹಾಗಾಗಿ ನಮಕದಲ್ಲಿ ನಮೋ, ಚಮಕದಲ್ಲಿ ಚಮೆ ಅನ್ನುವಂಥ ಶಬ್ದಗಳು ವಿಶೇಷವಾಗಿರುವಂಥ ಮಹತ್ವವನ್ನು ಪಡ್ಕೊಳ್ತವೆ. ಹಾಗಾಗಿ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಈ ರುದ್ರವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಕಲಿಬೇಕು. ಕೇವಲ ಯಾರೋ ಹೇಳ್ತಾರನ್ನುವಂತಹ ಉದ್ದೇಶಕ್ಕಾಗಿ ಕಲಿಯೋದಾಗಲಿ, ಟೈಮ್ ಪಾಸ್ಗಾಗಿ ಕಲಿಯೋದಾಗಲಿ ಮಾಡುವಂತಹ ಮಂತ್ರ ಇದಲ್ಲ. ನೀವು ಈ ಮಂತ್ರವನ್ನು
ಪಠನೆ ಮಾಡುವಂತಹ ವ್ಯಕ್ತಿಗಳು ಕೂಡ ಅನೇಕ ರೀತಿಯಲ್ಲಿರುವಂಥ ಪದ್ಧತಿಗಳನ್ನು ನೀವು ಪಾಲಿಸಬೇಕಾಗ್ತದೆ. ಮೊದಲಿಗೆ ಈ ರುದ್ರ ಮಂತ್ರವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಶ್ರದ್ಧೆ ಮತ್ತು ಭಕ್ತಿಗಳು ಬಹಳ ಅವಶ್ಯವಾಗಿರುವಂಥವು. ಮಂತ್ರ ಪಠನೆಯ ಸಂದರ್ಭದಲ್ಲಿ ಗುರುಗಳು ಮಂತ್ರವನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಪ್ರತಿ ಒಂದು ಅಕ್ಷರವನ್ನು ಕೂಡ ಭಕ್ತಿಯಿಂದ ಸ್ವೀಕಾರ ಮಾಡಬೇಕಾಗ್ತದೆ. ಈ ಮಂತ್ರ ಒಂದು ವೇಳೆ ನೀವು ಈ ರುದ್ರದ ನಮಕ ಮತ್ತು ಚಮಕದ ಎಲ್ಲ ಮಂತ್ರಗಳನ್ನು ಪರಿಶುದ್ಧವಾಗಿ ಪಠನೆ ಮಾಡಲಿಕ್ಕೆ ಕಲ್ಕೊಂಡ್ರಿ ಅಂದ್ರೆ, ಆ ಅಧ್ಯಯನವನ್ನು ನೀವು ಸಂಪೂರ್ಣವಾಗಿ ಶುದ್ಧವಾಗಿ ಉಚ್ಚಾರ ಮಾಡಿ ರುದ್ರ ಪಠನೆಯನ್ನು ಮಾಡಿದ್ರಿ ಅಂದ್ರೆ, ಆ ಮಂತ್ರಗಳನ್ನು ಹೇಳುವುದರಿಂದ ನಿಮ್ಮ ಜೀವನಕ್ಕೂ ಕೂಡ ವಿಶೇಷವಾಗಿರುವಂಥ ಉಪಯೋಗ ನಿಮಗೆ ಸಿಗ್ತದೆ. ಉದಾಹರಣೆ, ರುದ್ರ ಮಂತ್ರವನ್ನು ಪಠನೆ ಮಾಡೋದರಿಂದ ಅನೇಕ ಕಷ್ಟಗಳು ನಿವಾರಣೆ ಆಗ್ತವೆ ಅನ್ನೋದಕ್ಕೂ ಅನೇಕ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ. ಒಬ್ಬ ಮನುಷ್ಯನಿಗೆ ರುದ್ರ ಎಷ್ಟು ಮಹತ್ವ ಬರ್ತದೆ ಅಂದರೆ, ಯಾವ ಊರಿನಲ್ಲಿ ಅಥವಾ ಯಾವ ಮನೆಯಲ್ಲಿ ಪ್ರತಿದಿನ ರುದ್ರ ಪಠನೆ ಆಗ್ತದೋ ಅಂಥ ಮನೆಯೊಳಗೆ ಯಾವತ್ತೂ ಕಷ್ಟ ನಷ್ಟಗಳಾಗೋದಿಲ್ಲ. ಅಂಥ ಊರಿನೊಳಗೆ ಯಾವತ್ತೂ ಯಾವ ಜನರಿಗೂ ಕೂಡ ಕಷ್ಟಗಳು ಆ ಊರಿನಲ್ಲಿ ಬರೋದಿಲ್ಲ. ಯಾವ ಒಂದು ಸುಭಾಷಿತಕಾರ ಹೇಳ್ತಾನೆ, ಯಾವ ಊರಿನಲ್ಲಿ ಶಿವನ ದೇವಾಲಯದಲ್ಲಿ ಪ್ರತಿನಿತ್ಯ ರುದ್ರಾಭಿಷೇಕ ನಡೀತದನೋ ಅಂತಹ ಊರಿಗೆ ಯಾವುದೇ ಕಂಟಕಗಳು ಬರೋದಿಲ್ಲ ಅನ್ನುವಂಥದ್ದನ್ನು ನಾವು ಬರ್ಕೊಂಬರ್ತಾನೆ. ಹಾಗಾಗಿ ನಾವು ರುದ್ರ ಪಠನೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೀವಿ ಅಂದ್ರೆ ಬರೀ ಈ ರುದ್ರವನ್ನು ಪಠನೆ ಮಾಡಿದರೆ ಅಷ್ಟೇ ಫಲ ಸಿಗ್ತೈತೆ ಅಂತ ತಿಳ್ಕೊಳ್ಳೋದಿಲ್ಲ. ಈ ರುದ್ರ ಮಂತ್ರಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಶ್ರವಣ ಮಾಡ್ತಾರೋ, ಯಾರು ಕೇಳ್ತಾರೋ ಅಂಥವ್ರಿಗೂ ಕೂಡ ಈ ರುದ್ರ ಪಠನೆಯ ಫಲ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ರುದ್ರ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಕಲಿಬೇಕು. ಭಕ್ತಿ ಮತ್ತು ಶ್ರದ್ಧೆಯು ಕೊರತೆ ಆದವು ಅಂದ್ರೆ ಈ ರುದ್ರ ಪಠನೆ ಮಾಡಿರುವಂಥ ಫಲ ನಿಮ್ಮ ಯಾರಿಗೂ ಸಿಗಂಗಿಲ್ಲ. ಹಾಗಾಗಿ ಆ ಭಕ್ತಿ ಶ್ರದ್ಧೆಯಿಂದ ಕಲಿಯುವಂಥದ್ದನ್ನು ನೀವೆಲ್ಲರೂ ರೂಢಿ ಮಾಡ್ಕೊಳ್ಬೇಕು. ಯಾರು ಪ್ರತಿನಿತ್ಯ ಈ ರುದ್ರದ ಮಂತ್ರಗಳನ್ನು ಪಠನೆ ಮಾಡ್ತಾರೋ ಅಂಥವ್ರಿಗೆ ಅಪಮೃತ್ಯು ಆಗೋದಿಲ್ಲ, ಅಂಥವ್ರಿಗೆ ಭೂತ ಪಿಶಾಚಿಗಳು ಯಾವುದೇ ಕಾಟವನ್ನು ಕೊಡೋದಿಲ್ಲ. ಆ ನಂತರ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಪ್ರತಿನಿತ್ಯ ರುದ್ರ ಪಠನೆ ನಡೀತಿತ್ತು ಅಂದ್ರೆ ದುಷ್ಟರು ಮಾಡುವಂಥ ವಾಮಾಚಾರಿಕ ಮಾಟ ಮಂತ್ರಗಳ ಪ್ರಯೋಗಗಳು ನಿಮ್ಮ ಮೇಲೆ ನಡೆಯೋದಿಲ್ಲ. ಆ ನಂತರ ವರ್ತಮಾನದಲ್ಲಿ ನೋಡ್ತಿರುವಂತಹ ವಿಷಯ ಏನಂದ್ರೆ, ಅಲ್ಲಲ್ಲಿ ಕೆಲವೊಬ್ಬರಿಗೆ ಭೂತ ಬಡ್ಕೊಂಡೈತಿ, ದೆವ್ವ ಹಿಡ್ದೈತಿ ಅನ್ನುವಂತಹ ವಿಚಾರಗಳನ್ನ ನಾವು ನೋಡ್ತೀವಿ. ಅಂತಹ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದಾಗ, ಯಾವ ವ್ಯಕ್ತಿ ಪ್ರತಿನಿತ್ಯ ರುದ್ರವನ್ನು ಉಚ್ಚಾರ ಶುದ್ಧವಾಗಿ ಯಾರು ಪಠನೆ ಮಾಡ್ತಿರ್ತಾರೋ ಅಂತಹ ವ್ಯಕ್ತಿ ಆ ಗಾಳಿಯಾಗಿರುವಂಥ ಮನುಷ್ಯ ಅಥವಾ ದೆವ್ವ ಬಡ್ಕೊಂಡಿರುವಂಥ ಮನುಷ್ಯ, ಭೂತ ಬಡ್ಕೊಂಡಿರುವಂಥ ಮನುಷ್ಯನ ತಲೆಯ ಮೇಲೆ ಕೈ ಇಟ್ಟು ಒಂದು ಸಾರಿ 8ನೇ ಅನುವಾಕವನ್ನು ಪಠನೆ ಮಾಡಿದರೆ ಸಾಕು, ಅವರ ಮೈಯಲ್ಲಿರುವಂಥ ಆ ಭೂತ, ಅವರ ಮೈಯಲ್ಲಿರುವಂಥ ಆ ಗಾಳಿ ಅಥವಾ ಆ ದೆವ್ವ ನಿಮಗೆ ಜೊತೆಗೆ ಪ್ರತ್ಯಕ್ಷವಾಗಿ ಮಾತನಾಡಿ ನಿಮ್ಮ ಮಾತುಗಳನ್ನು ಮೀರಲಾರದೆ ನಿಮ್ಮ ಮಾತಿನ ಪ್ರಕಾರವಾಗಿ ನಡ್ಕೊಳ್ತದೆ. ಅಷ್ಟು ವಿಶೇಷವಾಗಿರುವಂಥ ಈ ಮಂತ್ರ ರುದ್ರವನ್ನು ನಾವು ಸುಮ್ಮನೆ ಟೈಮ್ ಪಾಸ್ಗಾಗಿ ಕೆಲವೊಬ್ಬರು ಓದೋದು ಬೇರೆ ಓದ್ತಿರ್ತಾರೆ, ಟೈಮ್ ಪಾಸ್ಗಾಗಿ ಅದನ್ನು ಪಠನೆ ಮಾಡ್ತಿರ್ತಾರೆ. ಅದರ ಮಹತ್ವವನ್ನು ತಿಳ್ಕೊಂಡು ನಾವು ಅದನ್ನು ಪಠನೆ ಮಾಡಿದ್ದೀವಿ ಅಂದ್ರೆ ಅದರ ಫಲ ನಮಗೆ ಸಿಗ್ತದೆ. ಹಾಗಾಗಿ ಒಂದು ಪ್ರಸಂಗ ಬರ್ತೈತಿ. ಯಮಲೋಕದೊಳಗೆ ಒಂದು ಸಾರಿ ಹೀಗೆ ಸಭೆ ನಡೆದಿತ್ತು. ಆ ಸಭೆ ಒಳಗೆ ಯಮಧರ್ಮರಾಜ ತನ್ನ ಎಲ್ಲ ಮಂತ್ರಿಮಂಡಲದ ಜೊತೆಗೆ ಒಂದು ಸಭೆಯನ್ನು ಏರ್ಪಾಡು ಮಾಡಿದ. ಆ ಮಂತ್ರಿಮಂಡಲದಲ್ಲಿ ಮುಖ್ಯ ಸ್ಥಾನದಲ್ಲಿ ಯಮಧರ್ಮರಾಜ ಇದ್ದರೆ, ಇನ್ನು ಅಲ್ಲಲ್ಲಿ ಮಂತ್ರಿಗಳ ಸ್ಥಾನದಲ್ಲಿ ಒಂದು ರೋಗಗಳನ್ನು ಉತ್ಪಾದನೆ ಮಾಡುವಂಥ ದೇವತೆ, ಒಂದು ಕಷ್ಟಗಳನ್ನು ಹುಟ್ಟಿಸುವಂಥ ದೇವತೆ, ಇನ್ನೊಂದು ಜನರಿಗೆ ತೊಂದರೆ ಕೊಡುವಂತಹ ದೇವತೆ, ಇನ್ನೊಂದು ಅಪಘಾತ ಮಾಡಿ ಜನರನ್ನು ಕೊಲ್ಲುವಂತಹ ದೇವತೆ, ಇನ್ನೊಂದು ತಮ್ಮಲ್ಲಿ ಜಗಳ ಹಚ್ಚಿ ತಾವೇ ಬಡದಾಡ್ಕೊಂಡು ಸಾಯುವಂತಹ ವ್ಯಕ್ತಿ, ಒಂದು ಪ್ರಸಂಗವನ್ನು ಉತ್ಪಾದನೆ ಮಾಡುವಂಥ ದೇವತೆಗಳು. ಇಂಥ ದೇವತೆಗಳೆಲ್ಲ ಯಮಲೋಕದಲ್ಲಿ ಇರ್ತಾರೆ. ಆ ದೇವತೆಗಳನ್ನೆಲ್ಲ ಕರೆದು ಒಂದು ಸಾರಿ ಯಮಧರ್ಮರಾಜ ಒಂದು ಮೀಟಿಂಗ್ ಮಾಡಿದ. ಆ ಸಭೆಯಲ್ಲಿ ಏನು ಕೇಳ್ತಾರಂದ್ರೆ, ಯಮಧರ್ಮರಾಜ ನೀವೆಲ್ಲರೂ ಏನು ಕೆಲಸ ಮಾಡಕತ್ತೀರಿ? ನಮ್ಮ ಯಮಲೋಕ ಖಾಲಿ ಆಗಿ ಕಾಣಕತ್ತೈತಿ,
ಇಲ್ಲಿ ಯಾರೂ ಪಾಪಿಗಳು ಬರುವಾರಾಗ್ಯಾರ, ಇಲ್ಲಿ ಯಾರೂ ಪಾಪಿಗಳಿಂದ ಈ ಯಮಲೋಕ ತುಂಬಿರಬೇಕು ಯಾವತ್ತು. ಆದರೆ ನೀವು ಏನು ಕೆಲಸ ಮಾಡಕತ್ತೀರಿ, ಭೂಲೋಕದಲ್ಲಿ ಹೋಗಿ ನೀವು ಆ ಪಾಪ ಕೆಲಸವನ್ನು ಮಾಡುವ ಹಾಗೆ ಪ್ರಚೋದನೆಯನ್ನು ಕೊಡ್ರಿ, ದುಷ್ಟ ಕಾರ್ಯಗಳನ್ನು ಮಾಡುವ ಹಾಗೆ ದುಷ್ಟ ದೇವತೆಗಳ ಪ್ರಚೋದನೆಯನ್ನು ಕೊಟ್ಟು ಜನರನ್ನು ಪಾಪಕ್ಕೆ ತಳ್ಳಿರಿ. ಆ ಪಾಪವನ್ನು ಮಾಡಿ ಆ ಜನರು ಮರಣವನ್ನು ಹೊಂದಿದ್ರೆ ಅಂದ್ರೆ ನಮ್ಮ ಯಮಲೋಕಕ್ಕೆ ಬರ್ತಾರೋ, ನೀವು ಏನು ಕೆಲಸ ಮಾಡಕತ್ತೀರಿ ಅಂಥೇಳಿ ಯಮಧರ್ಮರಾಜ ಅವೆಲ್ಲ ದೇವತೆಗಳಿಗೆ ಸ್ಟ್ರಿಕ್ಟಾಗಿ ಅವರಿಗೆ ಆದೇಶವನ್ನು ಮಾಡಿದ. ನೀವೆಲ್ಲರೂ ಹೀಗೆ ಮಾಡಿದ್ರೆ ಕೆಲಸ ಆಗೋದಿಲ್ಲ, ನೀವೆಲ್ಲರೂ ರೋಗಗಳನ್ನು ಹುಟ್ಟಿಸ್ರಿ, ಜಗಳ ಹಚ್ಚಿಸ್ರಿ, ಈ ಕೋಮು ಗಲಭೆಗಳನ್ನು ಉತ್ಪಾದನೆ ಮಾಡಿರಿ, ಪಾಪಗಳನ್ನು ಮಾಡಿಸ್ರಿ. ಹೀಗೆಲ್ಲ ಮಾಡಿಸೋದ್ರಿಂದ ಭೂಲೋಕದೊಳಗೆ ಅವರು ಆ ಪಾಪಗಳನ್ನು ಮಾಡಿ ಜನ ಯಾರು ಸಾಯ್ತಾರೋ ಅವರು ನಮ್ಮ ಯಮಲೋಕಕ್ಕೆ ಬರ್ತಾರೆ. ಆವಾಗ ನಮ್ಮ ಯಮಲೋಕ ಭಾಳ ತುಂಬಿ ಗದ್ದಲದಿಂದ ನಮ್ಮ ಯಮಲೋಕ ತುಂಬಿಕೊಳ್ತದ ಅಂಥೇಳಿ ಅವ ಹೇಳಿದಾಗ ಅಲ್ಲಿರುವಂಥ ಕೆಲವೊಂದು ರೋಗ ರುಜಿನಗಳನ್ನು ಉತ್ಪಾದನೆ ಮಾಡುವಂಥ ದೇವತೆಗಳು ಏನು ಹೇಳಿದ್ರು ಅಂದ್ರೆ, ಯಮಧರ್ಮರಾಜ ನೀವು ಹೇಳೋದೆಲ್ಲ ಕರೆಕ್ಟ್ ಐತಿ, ನಾವು ನಮ್ಮ ಕೆಲಸವನ್ನು ನಾವು ಕರೆಕ್ಟಾಗೇ ಮಾಡಕತ್ತೀವಿ. ಆದ್ರೆ ನಮಗೆ ಒಂದು ಭಯ ಏನೈತಿ ಅಂದ್ರೆ, ಭೂಲೋಕದೊಳಗೆ ಎಲ್ಲ ಜನರು, ಭೂಲೋಕದೊಳಗೆ ಎಲ್ಲ ಮನುಷ್ಯರು ಏನು ಮಾಡಕತ್ತಾರಂದ್ರೆ ಈ ರುದ್ರ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡಕತ್ತಾರು. ನಮಕ ಚಮಕಗಳ ಮಂತ್ರಗಳನ್ನು ಅವರು ಯಾವತ್ತೂ ಉಚ್ಚಾರ ಮಾಡಕತ್ತಾರು. ಆನಂತರ ಪ್ರತಿ ಊರಿನಲ್ಲೂ ದೇವಸ್ಥಾನದಲ್ಲಿ ಪ್ರತಿನಿತ್ಯ ರುದ್ರಾಭಿಷೇಕವನ್ನು ಮಾಡ್ತಿದ್ದಾರೆ, ಆ ಪ್ರತಿನಿತ್ಯ ರುದ್ರ ಹೋಮವನ್ನು ಮಾಡಕತ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಬಾಯಿ ತೆಗೆದ್ರೆ ರುದ್ರ ಮಂತ್ರಗಳು ಅವರು ಪಠನೆ ಮಾಡಕತ್ತಾರ. ಹಾಗಾಗಿ ಯಾವ ವ್ಯಕ್ತಿ ಮತ್ತು ಯಾವ ಊರಿನಲ್ಲಿ ರುದ್ರ ಮಂತ್ರದ ಪಠನೆ ಆಗ್ತದನೋ ಅಂಥ ಊರಿನ ಸಮೀಪ ನಮಗೆ ಹೋಗೋಕ್ಕಾಗ್ವತ್ತು, ಅಂಥ ವ್ಯಕ್ತಿಗಳ ಸಮೀಪ ನಮಗೆ ಹೋಗೋಕ್ಕಾಗ್ವತ್ತು. ಅವರು ಸುತ್ತಲೂ ಒಂದು ಯಾವುದೋ ಒಂದು ದೈವ ಶಕ್ತಿ ಅವರಿಗೆ ಸೆಕ್ಯೂರಿಟಿಯಾಗಿ ನಿಂತಂಗೆ ಅನ್ನಿಸ್ತದೆ. ಅವರ ಸಮೀಪಕ್ಕೆ ನಾವು ಹೊಂಟಿವಂದ್ರೆ ನಮಗೆ ಅವರ ಸಮೀಪಕ್ಕೆ ಹೋಗುವಂಥ ಶಕ್ತಿನೇ ಆಗ್ವತ್ತು. ಇಂಥ ಪ್ರಸಂಗ ನಮಗೆ ಬಂದಿರೋದ್ರಿಂದ ನಾವು ರೋಗ ರುಜಿನಗಳನ್ನು ಉತ್ಪಾದನೆ ಮಾಡಿ ಯಮಲೋಕದಲ್ಲಿ ಜನರನ್ನು ಕರೆತರುವುದು ಕಡಿಮೆ ಆಗೈತಿ ಅಂಥೇಳಿ ಆ ಒಂದು ದೇವತೆ ಯಮಧರ್ಮರಾಜನಿಗೆ ಹೇಳಿದಾಗ, ಆ ಯಮಧರ್ಮರಾಜನು ಕೂಡ ತಲೆ ಮೇಲೆ ಕೈ ಇಟ್ಟುಕೊಂಡು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಯಮಧರ್ಮರಾಜ ಏನು ಮಾಡ್ತಾನಂದ್ರೆ, ಯಮಧರ್ಮರಾಜ ಮತ್ತು ಅವೆಲ್ಲ ಮಂತ್ರಿಮಂಡಲಗಳನ್ನ ದುಷ್ಟ ದೇವತೆಗಳನ್ನ ರೋಗ ರುಜಿನಗಳನ್ನ ಉತ್ಪಾದನೆ ಮಾಡುವಂಥ ದೇವತೆಗಳು ಎಲ್ಲರೂ ಕೂಡಿ ಆ ಬ್ರಹ್ಮನ ಹತ್ರ ಹೋಗ್ತಾರೆ. ಆಗ ಬ್ರಹ್ಮನ ಹತ್ರ ಹೋಗಿ ಯಮಧರ್ಮರಾಜ ಬ್ರಹ್ಮನನ್ನು ಕೇಳ್ತಾನೆ. ಏನಂದ್ರೆ, ಬ್ರಹ್ಮದೇವ, ನಮಗೆ ಭೂಲೋಕದಲ್ಲಿರುವಂಥ ಜನರು ಮಾಡಿರುವಂಥ ಪಾಪಗಳನ್ನು, ಅವರು ಮಾಡಿರುವಂಥ ಪಾಪ ಕೆಲಸಗಳನ್ನು ನೋಡಿ ನಾವು ಯಮಲೋಕಕ್ಕೆ ಒಯ್ದು ಅಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀವಿ. ಇಂಥ ಕೆಲಸ ನಮಗೆ ಕೊಟ್ಟದಿ ನೀನು, ಮತ್ತು ಆ ಕೆಲಸಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕಲ್ಲ. ಮತ್ತು ನಮಗೆ ಕೆಲಸ ಕೊಟ್ಟು ಅಂದ್ಕೂಲೆ ನಮಗೆ ಕೆಲಸನ ಸಿಗಲಿಲ್ಲ ಅಂದ್ರೆ ನಾವು ಅಲ್ಲಿ ಜಾಗದಾಗ ಕೂತು ಏನು ಮಾಡೋದು, ಯಮಲೋಕದಾಗ ಇದ್ದು ಏನು ಮಾಡೋದು ನಾವು? ನಮಗೆ ಯಾರೂ ಪಾಪ ಮಾಡಿದವ್ರು ಸಿಗುವಾರಾಗ್ಯಾರ. ಭೂಲೋಕದೊಳಗೆ ಪಾಪ ಮಾಡಿದ ಜನರಿಗೆ ಪಾಪ ಮಾಡಿಸ್ಬೇಕಂದ್ರೆ ಅವ್ರೇನೋ ರುದ್ರ ಮಂತ್ರ ಓದ್ತಾರಂತ, ಮತ್ತು ಅವ್ರ ಹತ್ರ ನಾವು ಹೋಗೋಕ್ಕಾಗಂಗಿಲ್ಲ, ಅವ್ರನ್ನ ನಾವು ಪಾಪಿಗಳನ್ನಾಗಿ ಮಾಡೋಕ್ಕಾಗೋದಿಲ್ಲ, ಹೆಂಗೆ ಮಾಡೋದು ಅಂಥೇಳಿ ಬ್ರಹ್ಮನನ್ನು ಕೇಳಿದಾಗ ಅವನು ಒಂದು ಸಜೆಷನ್ ಕೊಡ್ತಾನೆ. ಏನಂದ್ರೆ, ಇದನ್ನು ನಾ ಏನು ಮಾಡೋಕ್ಕಾಗಂಗಿಲ್ಲಪ್ಪ, ಎಂತೆಂಥ ವಿಷ್ಣು ಕೂಡ ರುದ್ರ ಪಠನ ಮಾಡಕತ್ತಾನೆ ಪ್ರತಿನಿತ್ಯ ಭಸ್ಮಧಾರಿಯಾಗಿ ನಾನೂ ಕೂಡ ರುದ್ರವನ್ನು ಪಠಿಸುತ್ತೇನೆ ಅನ್ನುವಂಥದ್ದು ಒಂದು ಸಾರಿ ಕೃಷ್ಣನೇ ಹೇಳ್ಕೊಳ್ತಾನೆ. ಅದರ ಉಲ್ಲೇಖಗಳು ಕೂಡ ಈ ಮಹಾಭಾರತದಲ್ಲಿ ಕೂಡ ಬರ್ತವೆ. ಹಿಂಗೆ ಹೇಳಿದಾಗ ಅವ ಬ್ರಹ್ಮನ ಏನು ಸಜೆಷನ್ ಏನಿತ್ತು ಅಂದ್ರೆ, ನೀವೆಲ್ಲರೂ ನಾ ಏನು ಮಾಡೋಕ್ಕೆ ಬರೋಂಗಿಲ್ಲ, ಇದರಿಂದ ನಂದು ಕೆಲಸ ಏನೈತಿ ನಾನು ಮಾಡಿದ್ದೇನೆ, ನಿಮಗೊಂದು ಜವಾಬ್ದಾರಿ ಒಪ್ಪಿಸಿದ್ದೇನೆ, ಅದನ್ನು ನೀವು ವಿಚಾರ ಮಾಡಿ ಅವ್ರ ಜನರನ್ನು ಹೆಂಗೆ ಪಾಪಕ್ಕೆ ತಳ್ಳಬೇಕು ಎಲ್ಲ ನೀವು ವಿಚಾರ ಮಾಡಿ ನೀವು ಅದನ್ನು ನಿಮ್ಮ ಕೆಲಸ ನೀವು ಮಾಡಿಸ್ಕೋಬೇಕಪ್ಪ, ನಾ ಏನು ಮಾಡೋಕ್ಕೆ ಬರಲ್ಲ ಅಂತೇಳಿ ಬ್ರಹ್ಮ ಹೇಳಿದಾಗ ಯಮಧರ್ಮರಾಜ ಮತ್ತು ಅವನ ಮಂತ್ರಿಮಂಡಲ ಕುಂತು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರೆ. ಆ ನಿರ್ಣಯ ಏನಂದ್ರೆ, 2 ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಯಾವ ದೇವತೆ ಅಂದ್ರೆ, ಒಂದು ಅಶ್ರದ್ಧೆ ಮತ್ತು ಇನ್ನೊಂದು ದುರ್ಬುದ್ಧಿ ಅನ್ನುವಂಥ 2 ದೇವತೆಗಳನ್ನ ಸೃಷ್ಟಿ ಮಾಡಿ ಯಮಧರ್ಮರಾಜ ಭೂಲೋಕಕ್ಕೆ ಬಿಡ್ತಾನೆ. ಆ ಅಶ್ರದ್ಧಾ ಮತ್ತು ದುರ್ಬುದ್ಧಿ ಅನ್ನುವಂಥ 2 ದೇವತೆಗಳು ಬಂದು ಯಾರ್ಯಾರು ಈ ರುದ್ರ ಪಠನೆ ಮಾಡ್ತಿದ್ರೋ, ಯಾರ್ಯಾರು ದೇವಸ್ಥಾನಗಳಲ್ಲಿ ಉತ್ತಮ ಕೆಲಸಗಳನ್ನ ಮಾಡ್ತಿದ್ರೋ ಅಂಥವರು ಮನುಷ್ಯನೊಳಗೆ ದುರ್ಬುದ್ಧಿ ಬಂದು ಹೊಕ್ಕಿತು, ಅಶ್ರದ್ಧೆ ಬಂದು ಹೊಕ್ಕಿತು. ಆವಾಗ ಆ ಪ್ರತಿನಿತ್ಯ ರುದ್ರ ಪಠನೆ ಮಾಡುವಂಥ ವ್ಯಕ್ತಿಗಳು ಒಂದೊಂದು ದಿವಸ ಮರೆತು ಮಂತ್ರ ಓದೋದು ಬಿಡಾಕತ್ರು, ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಮಾಡೋದು ಬಿಡಾಕತ್ರು. ಹಿಂಗೆ
ದುರ್ಬುದ್ಧಿ ಮತ್ತು ಅಶ್ರದ್ಧೆಗಳು ಬಂದು ಯಾವಾಗ ಅವರನ್ನು ಆಕ್ರಮಿಸಿಕೊಂಡು ಈ ಮಂತ್ರ ಪಠನೆ ಮಾಡಿರುವಂಥ ವ್ಯಕ್ತಿಗಳು, ಪ್ರತಿನಿತ್ಯ ಮಂತ್ರ ಪಠನೆ ಮಾಡುವಂಥ ವ್ಯಕ್ತಿಗಳೆಲ್ಲ ತಮ್ಮ ತಮ್ಮ ಕೆಲಸವನ್ನು ಮರೆತು ಈ ರುದ್ರ ಪಠನೆಯನ್ನು ಮಾಡುವುದು ಬಿಟ್ಟು ಮನೆಯಲ್ಲಿ ಸುಮ್ಮನೆ ವಾಸ ಮಾಡಕತ್ತರು. ಆವಾಗ ಅವ್ರ ಕೆಲಸ ಮತ್ತೆ ಶುರು ಆಯಿತು. ಯಮಲೋಕದಿಂದ ಮತ್ತೆ ಆಯಾ ದೇವತೆಗಳು ಬರೋದು, ಇವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಪಾಪಕ್ಕೆ ತಳ್ಳೋದು. ಇವರೆಲ್ಲ ಪಾಪಿಷ್ಠರಾದ ಮೇಲೆ ಮತ್ತೆ ಯಮಲೋಕಕ್ಕೆ ಒಯ್ದು ಈ ರೀತಿಯಾಗಿ ಅಶ್ರದ್ಧಾ ಮತ್ತು ದುರ್ಬುದ್ಧಿ ಅನ್ನುವಂಥ ಎರಡು ಶಕ್ತಿಗಳನ್ನು ಅವರು ಈ ಭೂಲೋಕಕ್ಕೆ ಕಳಿಸಿದ ಮೇಲೆ ಈ ಮಂತ್ರ ಪಠನೆಯ ಫಲ ಸಹಿತ ನಿಷ್ಪ್ರಯೋಜನೆ ಆಗಕ್ಕಿತ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಪ್ರಸಂಗ ಯಾಕೆ ಹೇಳಿದೆವು ಅಂದ್ರೆ, ಕೇವಲ ಮಂತ್ರವನ್ನು ರುದ್ರವನ್ನು ಪಠನೆ ಮಾಡೋದು ಅಷ್ಟೇ ಅಲ್ಲ, ರುದ್ರ ಮತ್ತು ಮಂತ್ರಗಳನ್ನು ಪಠನೆ ಮಾಡಿದ ಮೇಲೆ ನಮ್ಮಲ್ಲಿ ಶ್ರದ್ಧೆ ಕೊರತೆ ಆಗಬಾರ್ದು, ನಮ್ಮಲ್ಲಿ ಬುದ್ಧಿಯಲ್ಲಿ ದುರ್ಬುದ್ಧಿ ಬಂದು ಪ್ರವೇಶ ಮಾಡೋಕ್ಕೆ ನಾವು ಅವಕಾಶ ಕೊಡಬಾರ್ದು. ಆ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಬಂದ್ರೆ ಈ ರುದ್ರ ಪಠನೆಯ ಫಲ ನಮಗೂ ಪ್ರಾಪ್ತಿ ಆಗ್ತದೆ. ನಾವು ರುದ್ರ ಪಠನೆ ಮಾಡುವಂಥ ಸಂದರ್ಭದೊಳಗೆ ಆ ಮಂತ್ರವನ್ನು ಯಾರ್ಯಾರು ಕೇಳಿರ್ತಾರೋ ಅವ್ರಿಗೂ ಕೂಡ ಆ ಮಂತ್ರ ಪಠನೆಯ ಫಲ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ನಿಮ್ಮ ಜೀವನದೊಳಗೆ ಅಶ್ರದ್ಧಾ ಮತ್ತು ದುರ್ಬುದ್ಧಿ ಇವು ಎರಡು ದುಷ್ಟ ದೇವತೆಗಳು ಬಂದು ನಿಮ್ಮಲ್ಲಿ ಪ್ರವೇಶ ಮಾಡಲಾರ್ದ ಹಾಗೆ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರಿ ಅಂದ್ರೆ ಈ ರುದ್ರ ಮಂತ್ರದ ಪಠನೆಯ ಫಲ ನಿಮ್ಮ ಜೀವನದ ಉದ್ದಕ್ಕೂ ಫಲ ಸಿಗ್ತೈತಿ. ಹಾಗಾಗಿ ಈ ರುದ್ರ ಮಂತ್ರವನ್ನು ಅಭಿಷೇಕ ಮಾಡಲು ಬಳಸ್ಬೋದು, ಜಪ ಮಾಡಲು ಬಳಸ್ಬೋದು ಮತ್ತು ಹೋಮ ಮಾಡಲು ಕೂಡ ಈ ರುದ್ರ ಮಂತ್ರವನ್ನು ಬಳಸ್ಬೋದು. ಮನುಷ್ಯರಿಗೆ ಭೂಲೋಕದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ರುದ್ರ ಮಾತ್ರಕ್ಕೆ ಇದೆ. ರೋದನಂ ದ್ರಾವಯತಿ ಇತಿ ರುದ್ರ ಅಂತೇಳಿ ಒಂದು ವಾಕ್ಯ ಬರ್ತದೆ. ಮನುಷ್ಯರ ಕಷ್ಟಗಳನ್ನು ದ್ರವಿಸೋದು, ಮನುಷ್ಯರ ಕಷ್ಟಗಳನ್ನು ನಿವಾರಣೆ ಮಾಡೋ ಶಕ್ತಿ ಯಾವುದಂದ್ರೆ ಅದು ರುದ್ರ. ರೋದನಂ ದ್ರಾವಯತಿ ಇತಿ ರುದ್ರ. ರೋದನವನ್ನು ಅಂದರೆ ಕಷ್ಟವನ್ನು ನಿವಾರಣೆ ಮಾಡುವುದೇ ಈ ರುದ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡು ಈ ರುದ್ರ ಪಠನೆಯನ್ನು, ಈ ರುದ್ರ ಪಾಠವನ್ನು ನೀವೆಲ್ಲರೂ ಅಧ್ಯಯನ ಪೂರ್ಣ ಮುಗಿದ ಮೇಲೆ ಈ ಮಂತ್ರಗಳು ಪರಿಪೂರ್ಣವಾಗಿ ನಿಮಗೆ ಉಚ್ಚಾರ ಮಾಡಲಿಕ್ಕೆ ಬಂದ ಮೇಲೆ ಅಶ್ರದ್ಧಾ ಮತ್ತು ದುರ್ಬುದ್ಧಿಗಳು ನಿಮ್ಮನ್ನು ಪ್ರವೇಶ ಮಾಡಲಾರ್ದ ಹಾಗೆ ನಿಮ್ಮನ್ನು ನೀವು ಜಾಗ್ರತೆಯಿಂದ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ದಾಗ ಇಟ್ಕೊಂಡು ಪ್ರತಿನಿತ್ಯ ರುದ್ರ ಪಠನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಈ ರುದ್ರ ಪಠನೆಯನ್ನು ಮಾಡುವುದ್ರ ಜೊತೆಗೆ ನಾವು ನಮ್ಮ ಆಚಾರ ವಿಚಾರಗಳನ್ನು ಕೂಡ ಪಾಲಿಸುವುದು ಅವಶ್ಯವಾಗಿರೋದರಿಂದ ಮೊದಲಿಗೆ ರುದ್ರ ಪಠನೆ ಮಾಡಬೇಕಾಗಿತ್ತು ಅಂದ್ರೆ ನಾವು ರುದ್ರರಾಗಬೇಕು. ಒಂದು ಮಹಾನ್ ಶಕ್ತಿ ಹತ್ತಿರ ಹೋಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಅದರಲ್ಲಿರುವಂಥ ಒಂದಿಷ್ಟು ಶಕ್ತಿ ಆದರೂ ನಮಗೆ ಬೇಕು. ಸೂರ್ಯನನ್ನು ಮುಟ್ಟಬೇಕಾದ್ರೆ ಯಾರಿಂದನೂ ಸಾಧ್ಯವಾಗೋದಿಲ್ಲ. ಬೆಂಕಿಯನ್ನು ಮುಟ್ಟಬೇಕಾಗಿತ್ತು ಅಂದ್ರೆ, ಬೆಂಕಿಯ ಜೊತೆಗೆ ಸಹವಾಸ ಮಾಡಬೇಕಾಗಿತ್ತು ಅಂದ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಅದು ಇನ್ನೊಂದು ಬೆಂಕಿಗೆ ಮಾತ್ರ ಸಾಧ್ಯ ಇರ್ತದೆ. ಹೆಂಗೋ ಹಂಗೆ ಈ ರುದ್ರ ಪಠನೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ಆ ರುದ್ರನಲ್ಲಿರುವಂಥ ಶಕ್ತಿಯನ್ನು ನಾವು ಸ್ವಲ್ಪ ಪಡ್ಕೊಳ್ಬೇಕಾಗ್ತದೆ. ನ ರುದ್ರೋ ರುದ್ರಮರ್ಚಯೇತ್ ಅನ್ನುವಂಥ ಒಂದು ವಾಕ್ಯದಲ್ಲಿ ಹೇಳಿದ ಹಾಗೆ ರುದ್ರನನ್ನು ನಾವು ಅರ್ಚನೆ ಮಾಡಬೇಕಾಗಿತ್ತು ಅಂದ್ರೆ, ರುದ್ರವನ್ನು ನಾವು ಪಠನೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಾವು ಕೂಡ ರುದ್ರರಾಗಬೇಕು ಅನ್ನುವಂಥ ವಾಕ್ಯ ಅದು. ಅದಕ್ಕಾಗಿ ನ ರುದ್ರೋ ರುದ್ರಮರ್ಚಯೇತ್, ನೀವು ರುದ್ರರಾಗಲಾರ್ದೆ ರುದ್ರನನ್ನು ಅರ್ಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅರ್ಚನೆ ಮಾಡಬೇಡ್ರಿ ಅನ್ನುವಂಥ ವಾಕ್ಯ ಅದು. ಹಾಗಾಗಿ ಈ ರುದ್ರವನ್ನು ಪಠನೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ಕರನ್ಯಾಸ ಮತ್ತು ಅಂಗನ್ಯಾಸಗಳನ್ನು ಮಾಡುವುದರ ಮೂಲಕ ನಮ್ಮ ಶರೀರದಲ್ಲಿ ಆ ರುದ್ರದ ಮಂತ್ರಗಳನ್ನು ಯೋಜನೆ ಮಾಡಿಕೊಂಡಾಗ ನಮಗೆ ಆ ರುದ್ರ ಮಂತ್ರವನ್ನು ಪಠನೆ ಮಾಡುವಂಥ ಕೆಪಾಸಿಟಿ, ಆ ರುದ್ರ ಮಂತ್ರವನ್ನು ಪಠನೆ ಮಾಡುವಂಥ ಶಕ್ತಿ ನಮಗೆ ಸಿಗ್ತದೆ. ಹಾಗಾಗಿ ಮೊದಲಿಗೆ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ರುದ್ರನ ಧ್ಯಾನವನ್ನು ಮಾಡಿ ನಾವು ಈ ನಮಕ ಮತ್ತು ಚಮಕಗಳನ್ನು ಪಠನೆ ಮಾಡಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ನಮಕ ಚಮಕಗಳನ್ನು ಪಠನೆ ಮಾಡಿರಿ. ಅದನ್ನು ಪರಿಶುದ್ಧವಾಗಿ ಕಲೀರಿ. ಉಚ್ಚಾರ ಶುದ್ಧವಾಗಿ ನೀವು ಅದನ್ನು ಓದಲಿಕ್ಕೆ ಬಂತು ಅಂದ್ರೆ ಆವಾಗ ನೀವು ಆ ರುದ್ರ ಪಠನೆ ಮಾಡಿರುವಂಥ ಫಲ ಸಿಗ್ತದೆ. ಹಾಗಾಗಿ ಅಶ್ರದ್ಧಾ ಮತ್ತು ದುರ್ಬುದ್ಧಿಗಳು ನಿಮ್ಮನ್ನು ಪ್ರವೇಶ ಮಾಡದಂತೆ ನೀವು ಜಾಗ್ರತೆ ವಹಿಸಿ ಈ ರುದ್ರ ಮಂತ್ರವನ್ನು ಪ್ರತಿನಿತ್ಯ ಸಾಧನ ಮಾಡಿರಿ. ಈಗ ಮೊದಲಿಗೆ ರುದ್ರವನ್ನು ಪ್ರಾರಂಭ ಮಾಡೋಣ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ.
हरः ॐ अथ श्रीरुद्रप्रश्नः नमकम् अस्य श्रीरुद्रस्य प्रश्नस्य अनुष्टुप् छन्दः अघोर ऋषिः संकर्षणमूर्तिस्वरूपो योऽसावादित्यः परमपुरुषः स एष रुद्रो देवता संकर्षणमूर्तिस्वरूपो योऽसावादित्यः परमपुरुषः स एष रुद्रो देवता अग्निक्रतुचरमायामिष्टकायागुम् शतरुद्रीयजपाभिषेकयोर्विनियोगः अग्निक्रतुचरमायामिष्टकायागुं शतरुद्रीयजपाभिषेकयोर्विनियोगः सकलस्य रुद्राध्यायस्य श्रीरुद्रो देवता एका गायत्री छन्दः तिस्रो नुष्टुभस्तिस्रः पङ्क्तयः सप्तानुष्टुभो द्वे जगत्यौ श्रीपरमेष्ठी ऋषिः श्रीपरमेश्वर प्रीत्यर्थे शतरुद्रीयजपेऽभिषेके च विनियोगः करन्यासः अग्निहोत्रात्मने अंगुष्टाभ्यां नमः दर्शपूर्णमासात्मने तर्जनीभ्यां नमः चातुर्मास्यात्मने मध्यमाभ्यां नमः
चातुर्मास्यात्मने मध्यमाभ्यां नमः निरूढपशुबन्धात्मने अनामिकाभ्यां नमः निरूढपशुबन्धात्मने अनामिकाभ्यां नमः निरूढपशुबन्धात्मने अनामिकाभ्यां नमः ज्योतिष्ठोमात्मने कनिष्ठिकाभ्यां नमः ज्योतिष्ठोमात्मने कनिष्ठिकाभ्यां नमः ज्योतिष्ठोमात्मने कनिष्ठिकाभ्यां नमः सर्वकृत्वात्मने करतलकरपृष्ठाभ्यां नमः सर्वकृत्वात्मने करतलकरपृष्ठाभ्यां नमः सर्वकृत्वात्मने करतलकरपृष्ठाभ्यां नमः अङ्गन्यासः 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 अग्निहोत्रात्मने हृदयाय नमः अग्निहोत्रात्मने हृदयाय नमः अग्निहोत्रात्मने हृदयाय नमः दर्शपूर्णमासात्मने शिरसे स्वाहा दर्शपूर्णमासात्मने शिरसे स्वाहा दर्शपूर्णमासात्मने शिरसे स्वाहा चातुर्मास्यात्मने शिखायै वषट् चातुर्मास्यात्मने शिखायै वषट् चातुर्मास्यात्मने शिखायै वषट् निरूढपशुबन्धात्मने कवचाय हुम् निरूढपशुबन्धात्मने कवचाय हुम् निरूढपशुबन्धात्मने कवचाय हुम् ज्योतिष्ठोमात्मने नेत्रत्रयाय वौषट् ज्योतिष्ठोमात्मने नेत्रत्रयाय वौषट् ज्योतिष्ठोमात्मने नेत्रत्रयाय वौषट् सर्वकृत्वात्मने अस्त्राय फट् सर्वकृत्वात्मने अस्त्राय फट् सर्वकृत्वात्मने अस्त्राय फट् ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ध्यानम् 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 आपातालनभस्तलान्तभुवनब्रह्माण्डमाविस्फुरत् आपातालनभस्तलान्तभुवन ब्रह्माण्डमाविस्फुरत् आपातालनभस्तलान्तभुवन ब्रह्माण्डमाविस्फुरत् ज्योतिस्फाटिकलिङ्गमौळिविलसत् पूर्णेन्दुवान्तामृतैः ज्योतिस्फाटिकलिङ्गमौलिविलसत् पूर्णेन्दुवान्तामृतैः ज्योतिस्फाटिकलिङ्गमौलिविलसत् पूर्णेन्दुवान्तामृतैः अस्तोकाप्लुतमेकवारमनिशं रुद्रानुवाकान् जपन् अस्तोकाप्लुतमेकवारमनिशं रुद्रानुवाकान् जपन् अस्तोकाप्लुतमेकवारमनिशं रुद्रानुवाकान् जपन् ध्यायेदीप्सितसिद्धये ध्रुवपदं विप्रोऽभिषिञ्चेच्छिवम् ध्यायेदीप्सितसिद्धये ध्रुवपदं विप्रोऽभिषिञ्चेच्छिवम् ध्यायेदीप्सितसिद्धये ध्रुवपदं विप्रोऽभिषिञ्चेच्छिवम् ब्रह्माण्डव्याप्तदेहा भसितहिमरुचा भासमाना भुजङ्गैः ब्रह्माण्डव्याप्तदेहा भसितहिमरुचा भासमाना भुजङ्गैः ब्रह्माण्डव्याप्तदेहा भसितहिमरुचा भासमाना भुजङ्गैः कण्ठे कालाः कपर्दा कलितशशिकलाश्चण्डकोदण्डहस्ताः कण्ठे कपर्दा कलितशशिकलाश्चण्डकोदण्डहस्ताः
रक्षारुद्राक्षभूषा सुललितविभवा शाम्भवा मूर्तिभेदाः रक्षारुद्राक्षभूषा सुललितविभवा शाम्भवा मूर्तिभेदाः रक्षारुद्राक्षभूषा सुललितविभवा शाम्भवा मूर्तिभेदाः रुद्रा श्रीरुद्रसूक्तप्रकटितविभवा नः प्रयच्छन्तु सौख्यम् रुद्रा श्रीरुद्रसूक्तप्रकटितविभवा नः प्रयच्छन्तु सौख्यम् रुद्रा श्रीरुद्रसूक्तप्रकटितविभवा नः प्रयच्छन्तु सौख्यम् नः प्रयच्छन्तु सौख्यम् नः प्रयच्छन्तु सौख्यम् नः प्रयच्छन्तु सौख्यम् शुद्धस्फटिकसङ्काशं शुद्धविद्याप्रदायकम् शुद्धस्फटिकसङ्काशं शुद्धविद्याप्रदायकम् शुद्धस्फटिकसङ्काशं शुद्धविद्याप्रदायकम् शुद्धं पूर्णचिदानन्दं सदाशिवमहं भजे शुद्धं पूर्णचिदानन्दं सदाशिवमहं भजे शुद्धं पूर्णचिदानन्दं सदाशिवमहं भजे ॐ शान्ति शान्ति शान्तिः ॐ शान्ति शान्ति शान्ति